ಫ್ರೆಂಡ್ಸ್, ಇವಾಗ ಯಾರು ಓನ್ಲಿ ನೀಟ್ ಬರ್ದಿದ್ದೀರಾ ಮತ್ತು ಯಾರು KCT ಮತ್ತು ನೀಟ್ ಬರ್ದಿದ್ದೀರಾ, ರಿಸಲ್ಟ್ ಬಂದ ಮೇಲೆ ಪ್ರೊಸೀಜರು ಮತ್ತು ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕಂತ ಇವ್ರದಲ್ಲಿ ಕಂಪ್ಲೇಂಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿಯ ಕಂಟಿನ್ಯೂ ಕೊಡ್ತಾ ಇರ್ತೀರಿ. ಯಾರು KCT ಮತ್ತು ನೀಟು ಎರಡೂ ಬರ್ತಿದ್ದಾರಲ್ಲ, ಅವರು ನೀಟ್ ರಿಸಲ್ಟ್ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಅಂತ ಬಿಡ್ತಾರೆ, ನೀಟ್ ರಿಜಿಸ್ಟ್ರೇಷನ್ ಅಂತ ಬಿಡ್ತಾರೆ. ನಮ್ಮ ಸ್ಟೇಟಲ್ಲಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀಟ್ ರಿಜಿಸ್ಟ್ರೇಷನ್ ಅಂತ ಬಿಡ್ತಾರೆ. ಯಾರು KCT ನೀಟ್ ಎರಡೂ ಬರ್ದಿದ್ದಾರಲ್ಲ, ಅವರು ಜಸ್ಟ್ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಆಯಿತು. ಸೊ ಅಷ್ಟೇ KCT ನೀಟ್ ಬರ್ದವರು. ಇನ್ ಕೇಸ್ ಯಾರು ಓನ್ಲಿ ನೀಟ್ ಬರ್ದಿದ್ದೀರಾ, ಅವರು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಕರ್ನಾಟಕ KE ವೆಬ್ಸೈಟಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದು ಯಾವಾಗ ಬಿಡ್ತಾರೆ ಅಂದರೆ, ನಿಮ್ಮ ನೀಟ್ ರಿಸಲ್ಟ್ ಬಂದಾದ ತಕ್ಷಣ 1 ವೀಕು ಅಥವಾ 10 ಡೇಸಲ್ಲಿ ಬಿಡ್ತಾರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಆವಾಗ ನೀವು ಫ್ರೆಶ್ಶಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಡಾಕ್ಯುಮೆಂಟ್ಸ್ ಯಾವುದು ಅಂತ ಹೇಳ್ತೀನಿ ನಿಮಗೆ, ಫ್ರೆಶ್ಶಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತ್ತು ಡಾಕ್ಯುಮೆಂಟ್ ವೆರಿಫೈ ಮಾಡಿಕೊಂಡು, ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು, ಆಮೇಲೆ ನೀವು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಓಕೆ, ಡಾಕ್ಯುಮೆಂಟ್ ಏನು ಬೇಕಾಗುತ್ತೆ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನೀಟ್ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ ರಿಜಿಸ್ಟ್ರೇಷನ್. ಅದಕ್ಕೋಸ್ಕರ ಯಾರು ಓನ್ಲಿ ನೀಟ್ ಬರ್ದಿಲ್ಲ ಅವರು ಡಾಕ್ಯುಮೆಂಟ್ಸ್ ಏನು ಬೇಕಾದರೆ, ಮೊದಲಿಗೆ SLC ಮಾರ್ಕ್ಸ್ ಕಾರ್ಡು, ಅದೇ ರೀತಿ PUC ಮಾರ್ಕ್ಸ್ ಕಾರ್ಡು, ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟು ಮಿನಿಮಮ್ 7 ಇಯರ್ ಇರಬೇಕು. ಓಕೆ, 7 ಇಯರ್ಗಿಂತ ಜಾಸ್ತಿ ಇಟ್ಕೊಳ್ಳಿ, 1 to 10 ತೆಗೆಸಿಟ್ಕೊಳ್ಳಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಬೇಕಂದ್ರೆ ನಿಮಗೆ ನಿಮ್ದು ಏನಾದರೂ ಕ್ಯಾಟಗರಿ ಕ್ಲೇಮ್ ಮಾಡಿದರೆ, ಫಾರ್ ಎಕ್ಸಾಂಪಲ್ಲು SC ST ಕ್ಯಾಟಗರಿ 1 to A 2B 3B ಇವೆಲ್ಲ ಕ್ಯಾಟಗರಿ ಮಾಡಿದ್ರೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಆಮೇಲೆ ನೀವು ಇನ್ ಕೇಸ್ ಏನೋ ಸ್ಪೆಷಲ್ ಕ್ಯಾಟಗರಿ, ಓಕೆ, ಹೈದರಾಬಾದ್ ಕೋಟಾ ಮತ್ತು ಸ್ಪೋರ್ಟ್ಸ್ ಕೋಟಾ, NCC, ಓಕೆ, ಎಕ್ಸ್ ಡಿಫೆನ್ಸು ಯಾವುದನ್ನು ಕ್ಲೇಮ್ ಮಾಡಿದರೆ ಅವ್ರ ಸರ್ಟಿಫಿಕೇಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನ ವೆರಿಫೈ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ ಏನಾರೆ ನಿಮ್ದು ಏನೋ ಕ್ಲೇಮ್ ಇತ್ತಂದರೆ ಅದನ್ನು ಇವಾಗಲೇ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮದು PU ಆಫೀಸೆಲ್ಲ ಸೈನ್ ಎಲ್ಲ ಬೇಕಾಗುತ್ತೆ, ಕಂಪಲ್ಸರಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಿಟ್ಟ ತಕ್ಷಣ ಇಮಿಡಿಯೇಟ್ಲಿ ಅಪ್ಲೈ ಮಾಡೋರಂತೆ. ಮತ್ತು ಇನ್ಕಮ್ ಆ್ಯಂಡ್ ಕಾಸ್ಟಲ್ಲಿ ನಿಮ್ಮದು RD ನಂಬರ್ ಚೆಕ್ ಮಾಡಿ. ಇನ್ ಕೇಸ್ ಎಕ್ಸ್ಪೈರ್ ಆಗಿತ್ತು ಇವಾಗಲೇ ಚೆಕ್ ಮಾಡ್ಕೊಳ್ಳಿ, ರಿನ್ಯೂವಲ್ ಮಾಡೋಕೆ ಕೊಡಿ. ಯಾಕಂದ್ರೆ ಟೈಮ್ ಇರುತ್ತೆ, ಇನ್ನು ನಿಮ್ಗೆ 10 to 15 ಡೇಸ್ ಟೈಮ್ ಇದೆ, ಅಷ್ಟರೊಳಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಬೇಕಂದರೆ ನೀಟ್ ಅಡ್ಮಿಟ್ ಕಾರ್ಡು, ಓಕೆ, ನೀಟ್ ಸ್ಕೋರ್ ಕಾರ್ಡ್, ಅದು ರಿಸಲ್ಟ್ ಬಂದಮೇಲೆ ನೀವು ಸಬ್ಮಿಟ್ ಮಾಡೋರುತ್ತೆ. ನೀಟ್ ನಿಮಗೆ ರಿಸಲ್ಟ್ ಬರ್ತಲ್ಲ, ರಿಸಲ್ಟ್ ಬಂದ ತಕ್ಷಣ ನೀವು ಸ್ಕೋರ್ ಕಾರ್ಡ್ ಸಬ್ಮಿಟ್ ಮಾಡೋರುತ್ತೆ. ಇಷ್ಟು. ಆಮೇಲೆ ಫೋಟೋ ಆಧಾರ್ ಕಾರ್ಡ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಅದನ್ನೇ ನೀವು ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ, ಆಲ್ರೆಡಿ ಇದ್ದೇ ಇರುತ್ತೆ ಅಂತ ಡೈರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಆಗುತ್ತೆ. ಓಕೆ, ನಿಮ್ಮದು ಏನಾದರೂ ಇನ್ಕಮ್ ಆ್ಯಂಡ್ ಕಾಸ್ಟ್ ಎಲ್ಲ ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಆಮೇಲೆ ನಿಮ್ಮದು ಆಫ್ಲೈನ್ ವೆರಿಫಿಕೇಷನ್ ಕೆಲವೊಂದು ಇರುತ್ತೆ, ನಿಮ್ಮದು ಅದೆಲ್ಲ ವೆರಿಫಿಕೇಷನ್ ಆದಮೇಲೆ ಇಮಿಡಿಯೇಟ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿಕೊಡ್ತಾರೆ. ಅದರಲ್ಲಿ ಆಪ್ಷನ್ ಎಂಟ್ರಿ CET ನಂಬರು, ನಿಮ್ಮ ಆಪ್ಷನ್ ಎಂಟ್ರಿ ನಂಬರ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ, ಅಂದರೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ಇದು ಕಂಪಲ್ಸರಿ. ಯಾರು ಓನ್ಲಿ ನೀಟ್ ಬರ್ದಿಲ್ಲ ಅವರಷ್ಟೇ. ಯಾರು KCT ಬರ್ದಿಲ್ಲ ಅವ್ರು ಆಲ್ರೆಡಿ ಎಲ್ಲ ರಿಜಿಸ್ಟರ್, ಆಲ್ರೆಡಿ ಎಲ್ಲ ವೆರಿಫಿಕೇಷನ್ ಎಲ್ಲ ಆಗಿದೆ. ಜಸ್ಟ್ ನೀವು ನೀಟ್ ರೋಲ್ ನಂಬರ್ ಎಂಟರ್ ಮಾಡೋದಷ್ಟೇ. ಸೊ ನೀಟ್ ರೋಲ್ ನಂಬರ್ ಎಂಟರ್ ಆದ ತಕ್ಷಣ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.